ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಥಾಮಸ್ ಕಪ್ ಯಾವ ಆಟದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಬ್ಯಾಡ್ಮಿಂಟನ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಟೇಬಲ್ ಟೆನ್ನಿಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಡ್ಮಿಂಟನ್. ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಆಟದೊಂದಿಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಗಡಿನಾಡು ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಬಿ ಖಾನ್ ಸಾಹೇಬ್, ಆಪ್ಷನ್ ಸಿ ಲಿಯಾಕತ್ ಅಲಿ ಖಾನ್, ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಖಾನ್ ಅಬ್ದುಲ್ ಗಫರ್ ಖಾನ್. ಗಡಿನಾಡು ಗಾಂಧಿ ಎಂದು ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಕರೆಯಲಾಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐ ಡೇರ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಕಿರಣ್ ಬೇಡಿ, ಆಪ್ಷನ್ ಬಿ ನೆಲ್ಸನ್ ಮಂಡೇಲಾ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ಬೇಡಿ. ಐ ಡೇರ್ ಪುಸ್ತಕದ ಲೇಖಕರು ಕಿರಣ್ ಬೇಡಿಯವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ದೆಹಲಿ ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಸರಸ್ವತಿ, ಆಪ್ಷನ್ ಡಿ ನರ್ಮದಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯಮುನಾ. ದೆಹಲಿ ಯಮುನಾ ನದಿಯ ದಡದ ಮೇಲಿದೆ. ಮುಂದಿನ ಪ್ರಶ್ನೆ, ಜೋಜಿಲಾ ಪಾಸ್ ಎಲ್ಲಿ ಸಂಪರ್ಕಿಸುತ್ತದೆ? ಆಪ್ಷನ್ ಎ ನೇಪಾಳ ಮತ್ತು ಟಿಬೇಟ್, ಆಪ್ಷನ್ ಬಿ ಲೇಹ ಮತ್ತು ಕಾರ್ಗಿಲ್, ಆಪ್ಷನ್ ಸಿ ಲೇಹ ಮತ್ತು ಶ್ರೀನಗರ, ಆಪ್ಷನ್ ಡಿ ಕಾಶ್ಮೀರ ಮತ್ತು ಟಿಬೇಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲೇಹ ಮತ್ತು ಶ್ರೀನಗರ. ಜೋಜಿಲಾ ಪಾಸ್ ಲೇಹ ಮತ್ತು ಶ್ರೀನಗರವನ್ನು ಸಂಪರ್ಕಿಸುತ್ತದೆ. ಮುಂದಿನ ಪ್ರಶ್ನೆ, ಮಾರ್ಚ್ ಯಾವ ರಾಜ್ಯದ ರಂಗಭೂಮಿ ರೂಪವಾಗಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಮಧ್ಯಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್. ಮಾರ್ಚ್ ಮಧ್ಯಪ್ರದೇಶ ರಾಜ್ಯದ ರಂಗಭೂಮಿ ರೂಪವಾಗಿದೆ. ಮುಂದಿನ ಪ್ರಶ್ನೆ, ಕಳರಿಪಯಟ್ಟು ಯಾವ ರಾಜ್ಯದ ಸಮರಕಲೆಯಾಗಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಕರ್ನಾಟಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಕಳರಿಪಯಟ್ಟು ಕೇರಳ ರಾಜ್ಯದ ಸಮರಕಲೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವೇಳಾಪಟ್ಟಿಯು ಒಕ್ಕೂಟ ಮತ್ತು ರಾಜ್ಯಗಳ ಅಧಿಕಾರವನ್ನು ವ್ಯಾಖ್ಯಾನಿಸುತ್ತದೆ? ಆಪ್ಷನ್ ಎ 6ನೇ ವೇಳಾಪಟ್ಟಿ, ಆಪ್ಷನ್ ಬಿ 7ನೇ ವೇಳಾಪಟ್ಟಿ, ಆಪ್ಷನ್ ಸಿ 8ನೇ ವೇಳಾಪಟ್ಟಿ, ಆಪ್ಷನ್ ಡಿ 9ನೇ ವೇಳಾಪಟ್ಟಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 7ನೇ ವೇಳಾಪಟ್ಟಿ. ಭಾರತೀಯ ಸಂವಿಧಾನದ 7ನೇ ವೇಳಾಪಟ್ಟಿಯು ಒಕ್ಕೂಟ ಮತ್ತು ರಾಜ್ಯಗಳ ಅಧಿಕಾರವನ್ನು ವ್ಯಾಖ್ಯಾನಿಸುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಪ್ರಮಾಣಿತ ಸಮಯವು ಯಾವ ರೇಖೆಯನ್ನು ಆಧರಿಸಿದೆ? ಆಪ್ಷನ್ ಎ 82.30 ಡಿಗ್ರಿ ಪೂರ್ವ ಮೆರಿಡಿಯನ್, ಆಪ್ಷನ್ ಬಿ 82.5 ಡಿಗ್ರಿ ಪಶ್ಚಿಮ ಮೆರಿಡಿಯನ್, ಆಪ್ಷನ್ ಸಿ 75 ಡಿಗ್ರಿ ಉತ್ತರ ಮೆರಿಡಿಯನ್, ಆಪ್ಷನ್ ಡಿ 75 ಡಿಗ್ರಿ ದಕ್ಷಿಣ ಮೆರಿಡಿಯನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 82.30 ಡಿಗ್ರಿ ಪೂರ್ವ ಮೆರಿಡಿಯನ್. ಭಾರತೀಯ ಪ್ರಮಾಣಿತ ಸಮಯವು 82.30 ಡಿಗ್ರಿ ಪೂರ್ವ ಮೆರಿಡಿಯನ್ ರೇಖೆಯನ್ನು ಆಧರಿಸಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಫೀರ್ ಪಂಜಾಲ್ ಶ್ರೇಣಿಯ ಮೂಲಕ ಹಾದು ಹೋಗುತ್ತದೆ ಮತ್ತು ಮನಾಲಿ ಮತ್ತು ಲೇಹ ಅನ್ನು ರಸ್ತೆ ಮೂಲಕ ಸಂಪರ್ಕಿಸುತ್ತದೆ? ಆಪ್ಷನ್ ಎ ನಾಥುಲಾ ಪಾಸ್, ಆಪ್ಷನ್ ಬಿ ರೆಹತಾಂಗ್ ಪಾಸ್, ಆಪ್ಷನ್ ಸಿ ನೀತಿ ಪಾಸ್, ಆಪ್ಷನ್ ಡಿ ದೀಪು ಪಾಸ್.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರೆಹತಾಂಗ್ ಪಾಸ್. ರೆಹತಾಂಗ್ ಪಾಸ್ ಫೀರ್ ಪಂಜಾಲ್ ಶ್ರೇಣಿಯ ಮೂಲಕ ಹಾದು ಹೋಗುತ್ತದೆ ಮತ್ತು ಮನಾಲಿ ಮತ್ತು ಲೇಹ್ ಅನ್ನು ರಸ್ತೆಯ ಮೂಲಕ ಸಂಪರ್ಕಿಸುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಿಹಾರದಲ್ಲಿ ಮಳೆಯನ್ನು ಆಹ್ವಾನಿಸಲು ಮಹಿಳೆಯ ನೃತ್ಯ ಪ್ರದರ್ಶನ ಯಾವುದು? ಆಪ್ಷನ್ ಎ ಪಗುನಾ ಅಥವಾ ಮಂಜು, ಆಪ್ಷನ್ ಬಿ ಜಟಾಜಟ್, ಆಪ್ಷನ್ ಸಿ ಪೂರ್ಬಿ, ಆಪ್ಷನ್ ಡಿ ಬಿಹು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಟಾಜಟ್. ಬಿಹಾರದಲ್ಲಿ ಮಳೆಯನ್ನು ಆಹ್ವಾನಿಸಲು ಮಹಿಳೆಯ ನೃತ್ಯ ಜಟಾಜಟ್ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬುಲೆಟ್ ಟ್ರೈನ್ ಅನ್ನು ಯಾವ ದೇಶದಲ್ಲಿ ಮೊದಲು ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ ಫ್ರಾನ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. ಬುಲೆಟ್ ಟ್ರೈನ್ ಅನ್ನು ಮೊದಲು ಜಪಾನ್ ದೇಶದಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ. ಭೂಮಿಯ ಶ್ವಾಸಕೋಶ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ನೈಲ ನದಿ, ಆಪ್ಷನ್ ಬಿ ಅಮೆಜಾನ್ ಮಳೆಕಾಡು, ಆಪ್ಷನ್ ಸಿ ಮೌಂಟ್ ಎವರೆಸ್ಟ್, ಆಪ್ಷನ್ ಡಿ ಸಹಾರಾ ಮರುಭೂಮಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಜಾನ್ ಮಳೆಕಾಡು. ಭೂಮಿಯ ಶ್ವಾಸಕೋಶ ಎಂದು ಅಮೆಜಾನ್ ಮಳೆಕಾಡನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಬೆಟ್ಟಗಳು ಭಾರತದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿವೆ? ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು, ಆಪ್ಷನ್ ಬಿ ಆಲಕ್ಕಿ ಬೆಟ್ಟಗಳು, ಆಪ್ಷನ್ ಸಿ ಫ್ರೆಂಚ್ ಹಿಲ್ಸ್, ಆಪ್ಷನ್ ಡಿ ಅಣ್ಣಾಮಲೈ ಹಿಲ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಲಕ್ಕಿ ಬೆಟ್ಟಗಳು. ಆಲಕ್ಕಿ ಬೆಟ್ಟಗಳು ಭಾರತದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿವೆ. ಮುಂದಿನ ಪ್ರಶ್ನೆ. ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಹೇಗೆ ಕರೆಯುತ್ತಾರೆ? ಆಪ್ಷನ್ ಎ ಪರಿಸರ ವಿಜ್ಞಾನ, ಆಪ್ಷನ್ ಬಿ ಕೀಟಶಾಸ್ತ್ರ, ಆಪ್ಷನ್ ಸಿ ಭೂಕಂಪಶಾಸ್ತ್ರ, ಆಪ್ಷನ್ ಡಿ ವಿಶ್ವವಿಜ್ಞಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಕಂಪಶಾಸ್ತ್ರ. ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ. ಬುದ್ಧನ ಜೀವನ ಚರಿತ್ರೆಯಾದ ಬುದ್ಧ ಚರಿತ್ರೆಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಅಶ್ವಘೋಷ್, ಆಪ್ಷನ್ ಬಿ ಭವಭೂತಿ, ಆಪ್ಷನ್ ಸಿ ವಸುಮಿತ್ರ, ಆಪ್ಷನ್ ಡಿ ನಾಗಾರ್ಜುನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವಘೋಷ್. ಬುದ್ಧನ ಜೀವನ ಚರಿತ್ರೆಯಾದ ಬುದ್ಧ ಚರಿತ್ರೆಯನ್ನು ರಚಿಸಿದವರು ಅಶ್ವಘೋಷವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ. ಚೀರೋಗಾವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಆಂಧ್ರಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮಣಿಪುರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ. ಚೈರೋಗಾವನ್ನು ಮಣಿಪುರ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ. ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಜಿನೀವಾ, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ನ್ಯೂಯಾರ್ಕ್, ಆಪ್ಷನ್ ಡಿ ರೋಮ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾರಿಸ್. ಯುನೆಸ್ಕೋದ ಪ್ರಧಾನ ಕಚೇರಿ ಪ್ಯಾರಿಸ್ಸಿನಲ್ಲಿ ಇದೆ. ನನ್ನ ಈ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.